ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು 2 ಇಂಪಾರ್ಟೆಂಟ್ ಆಗಿರುವಂತಹ ಲೈವ್ ಅಪ್ಡೇಟ್ಸ್ ಗಳಿವೆ. ಅವುಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ವೋಟಿಂಗ್ ಲೈನ್ಸ್ ಗಳು, ಅಂದ್ರೆ ಈ ವಾರದ ನಾಮಿನೇಷನ್ ವೋಟಿಂಗ್ ಲೈನ್ಸ್ ಗಳು ಯಾವಾಗ ಪ್ರಾರಂಭವಾಗ್ತವೆ ಅಂತ ಹಲವಾರು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಬಂದಿದೆ. ಅದರ ಜೊತೆಗೆ ಸೀಕ್ರೆಟ್ ರೂಮ್ ನಲ್ಲಿರುವಂತಹ ನಮ್ಮ ಧ್ರುವಂತ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ವಾಪಸ್ ಬಿಗ್ ಬಾಸ್ ಮನೆ ಒಳಗೆ ಯಾವಾಗ ಎಂಟ್ರಿ ಕೊಡ್ತಾರೆ ಅನ್ನುವಂತ ಮಾಹಿತಿಯನ್ನು ಹಲವಾರು ಜನರು ಕೂಡ ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು. ಅವೆರಡರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ವೋಟಿಂಗ್ ಲೈನ್ಸ್ ಗಳು ಯಾವಾಗ ಆನ್ ಆಗ್ತವೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಬಂದಿದೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳು ನಡೀತಾ ಇವೆ ಅಂತ ಹೇಳ್ಬೋದು. ನಿನ್ನೆ ಒಂದು ಟಾಸ್ಕ್ ಇನ್ಕಂಪ್ಲೀಟ್ ಆಗಿದೆ. ಅದನ್ನು ಕೂಡ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ಇವತ್ತಿನ ಒಂದು 4ನೇ ಟಾಸ್ಕ್ ಅನ್ನು, ಅಂದ್ರೆ ನಮ್ಮ ಗಿಲ್ಲಿ ಹಾಗೆ ರಘು ಅವರು ಗೆದ್ದಿರುವಂತಹ ಟಾಸ್ಕ್ ಅನ್ನು ಕೂಡ ಇವತ್ತಿನ ಒಂದು ದಿನದಲ್ಲಿ ಪ್ಲೇ ಮಾಡೋದ್ರ ಮುಖಾಂತರ ಒಟ್ಟಾರೆಯಾಗಿ 6 ಜನ ಕಂಟೆಸ್ಟೆಂಟ್ ಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ತಿಳಿಸುವುದರ ಮೂಲಕ ಇವತ್ತು ಬುಧವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಆನ್ ಆಗ್ತವೆ ಅನ್ನುವಂತ ಮಾಹಿತಿ ಬಂದಿದೆ. ಆದ್ರೂ ಕೂಡ ಒಂದು ರೀತಿಯಾಗಿ ಅಫಿಷಿಯಲ್ ಕನ್ಫರ್ಮೇಶನ್ ಗೋಸ್ಕರ ವೇಟ್ ಮಾಡಿ ಇವತ್ತಿನ ಎಪಿಸೋಡ್ ಬರೋದಕ್ಕೆ ವೇಟ್ ಮಾಡಿ ನೋಡೋಣ. ಇವತ್ತು 99% ಇವತ್ತು ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಆನ್ ಆಗ್ತವೆ ಅಂತ ಹೇಳ್ಬೋದು. ಅವತ್ತಿಂದ ಹಿಡಿದು ಶನಿವಾರ ಬೆಳಿಗ್ಗೆ 11ರ ತನಕ ಕೂಡ ಈ ವೋಟಿಂಗ್ ಲೈನ್ಸ್ ಗಳು ಆನ್ ಇರ್ತವೆ ಅಂತ ಹೇಳ್ಬೋದು. ಈಗ ಎರಡನೇದ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ರು. ನಮ್ಮ ಧ್ರುವಂತ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಯಾವಾಗ ಬಿಗ್ ಬಾಸ್ ಮನೆಯೊಳಗೆ ರೀ ಎಂಟ್ರಿ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಅದು ಕೂಡ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಇವತ್ತು 4 ಟಾಸ್ಕ್ ಗಳು ಮುಕ್ತಾಯಗೊಂಡ್ರೆ ಎಲ್ಲರೂ ಕೂಡ ನಾಮಿನೇಷನ್ ಆದ ನಂತರ, ಅಂದ್ರೆ ನಾಮಿನೇಟೆಡ್ ಅಂತ ಹೇಳಿ ನಮ್ಮ ಬಿಗ್ ಬಾಸ್ ಘೋಷಣೆ ಮಾಡಿದ ನಂತರ ಎಲ್ಲರನ್ನು ಕೂಡ ನಮ್ಮ ಧ್ರುವಂತ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ಇವತ್ತೇ ಬಿಗ್ ಬಾಸ್ ಮನೆಯೊಳಗೆ ಕರೆಸ್ತಾರೆ. ಅಂದ್ರೆ ಇವತ್ತು ಕರೆಸಿದ್ದನ್ನು ನಿಮಗೆ ಅದು ಪ್ಲೇ ಆಗೋದು ನಾಳೆ ಗುರುವಾರದ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ಪ್ಲೇ ಆಗ್ತದೆ. ಮೊದಲನೇದಾಗಿ ನಮ್ಮ ಧ್ರುವಂತ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಎಂಟ್ರಿ ಆದ್ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಮಾಡ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಇವತ್ತು ಬಿಗ್ ಬಾಸ್ ಮನೆಯೊಳಗೆ ಧ್ರುವಂತ್ ಹಾಗೆ ರಕ್ಷಿತಾ ಶೆಟ್ಟಿ ರೀ ಎಂಟ್ರಿ ಕೊಡ್ತಾರೆ. ಅದು ಟೆಲಿಕಾಸ್ಟ್ ಆಗೋದು ಮಾತ್ರ ನಾಳೆ ಅಂತಾನೆ ಹೇಳ್ಬೋದು. ಇದು 2 ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳಿಗೆ ಸದ್ಯಕ್ಕೆ ಬಂದಿವೆ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.